forever on fire. ಮೂಡ ಪ್ರಕರಣವನ್ನು ಸಿಬಿಐ ಕೊಡಿ ಪ್ರತಿಭಟನೆ ಮಾಡಿದ್ದಾರೆ. ಎಂಕ್ವೈರಿ ಮಾಡಕ್ ಹೇಳಿದ್ವಿ ನಾವು ಕೇಳಿದಾಗ ಯಾವ್ದಾದ್ರು ಒಂದೇ ಒಂದು ಕೇಸ್ ಸಿಬಿಐ ಕೊಟ್ಟಿದ್ದಾರೆ. ಎಲ್ಲರೂ ಸಿಬಿಐ ಕೊಡಿ ಅಂತ ಯಾಕೆ ಕೇಳ್ತಾ ಇದ್ದಾರೆ? ಯಾಕೆ ಸಿಬಿಐ ಕೊಡಿ ಅಂತ ಕೇಳ್ತಾರೆ? ನೀವು ಅವ್ರು ಹೇಳಿದ್ರು ಅಂತ ಕೇಳ್ತಾ ಇದ್ದೀವಿ. ಯಾಕೆ ಸಿಬಿಐಗೆ ಯಾಕೆ ಕೊಡಬೇಕು? ಯಾಕ್ರಿ ಕೊಡಬೇಕು ಹೇಳಿಯಪ್ಪ. ಈಗ ಸೈಟ್ 50-50 ಜಮೀನು ಕೊಟ್ಟವರಿಗೆ 50% ಕೊಡಬೇಕು ಸೈಟ್ ಅಂತ ಯಾರು ಮಾಡಿದವರು? ದುರುಪಯೋಗ ಆಗಿದೆ ಅಂತ ಆರೋಪ ಮಾಡಿದ್ದಾರೆ. ದುರುಪಯೋಗ ಆಗಿದೆಯೋ ಇಲ್ವೋ ಅಂತ ಹೇಳಿ ನೋಡಕ್ಕೆ ಎಂಕ್ವೈರಿ ಮಾಡ್ತಾ ಇದ್ದೀವಿ. ನಂಬರ್ 1. ನಂಬರ್ 2, ಎಲ್ಲ ಇದನ್ನ ಸೈಟ್ಗಳನ್ನ ಈಗ ಕೊಟ್ಟಿದೀವಲ್ಲ, ಮೂಡೋದಕ್ಕೆ ಕೊಟ್ಟಿದಾರಲ್ಲ, ಅವನ್ನ ಅಮಾನತ್ನಲ್ಲಿ ಇಟ್ಟಿದ್ದಾರೆ. ಇನ್ ವೇರ್ ಇಸ್ ದಿ ಲಾಸ್ಟ್ ದಿ ಗವರ್ಮೆಂಟ್? ಆಮೇಲೆ ಯಾರು ಅಧಿಕಾರಿಗಳು ಇದನ್ನ ಈ ಅವ್ರ ಯಾರ ಕಾಲದಲ್ಲಿ ಇವೆಲ್ಲ ಸೈಟ್ಗಳನ್ನ ಹಂಚಿಕೆ ಮಾಡಿದ್ರು ಅವ್ರನ್ನೆಲ್ಲ ಟ್ರಾನ್ಸ್ಫರ್ ಮಾಡಿದ್ರು. ಎಂಕ್ವೈರಿ ಮಾಡಿಸ್ತಾ ಇದೀವಿ. ಸೀನಿಯರ್ IAS ಆಫೀಸರ್ಗಳಲ್ಲಿ ಎಂಕ್ವೈರಿ ಮಾಡಿಸ್ತೀವಿ. ವರದಿ ಬಂದ ಮೇಲೆ ಕ್ರಮ ತಗೋತೀವಿ ಅಲ್ವಾ? ಸಿಬಿಐಗೆ ಯಾಕೆ ಕೇಳ್ತಾ ಇದ್ದಾರೆ? ಸರ್, ಅಶ್ವಥ್ ಅವರು ರಾಜೀನಾಮೆ ಕೊಡಬೇಕು ಸಿಎಂ ಅಂತ ಹೇಳ್ತಿದ್ದಾರೆ. ಯಾಕಪ್ಪ? ಯಾಕೆ ನಂದೇನ್ ಪಾತ್ರ ಇದೆ ಅಲ್ಲಿ? ನನಗೇನ ಈಗ ನನ್ನ ಜವಾಬ್ದಾರಿ ನಾ ಮಾಡದೇ ಇದ್ರು ತಾನೆ ರಾಜೀನಾಮೆ ಕೊಡೋದು ಯಾಕೆ? ಈಗಾಗಲೇ ಅಶೋಕ ರಾಜೀನಾಮೆ ಕೊಡುವಂತಂದ್ರೆ ಕೊಟ್ಬಿಡ್ತಾರೆ. ಅವರು ಅವ್ರ ಕರ್ತವ್ಯ ಲೋಪ ಮಾಡಿದ್ದಾರೆ ಅಂತಂದ್ರೆ, ಈಗ ಅವ್ರ ಕಾಲದಲ್ಲಿ MLA ಇರುವಾಗ ಅಕ್ರಮ ಸಕ್ರಮ ಮಾಡುವಾಗ ಸರಿಯಾದ ರೀತಿಯಲ್ಲಿ ಮಾಡಿಲ್ಲ ಅಂತದಕ್ಕೆ ಕೋರ್ಟ್ ಹೋಗಿ ಬೇಲ್ ತಗೊಂಡಿದ್ದಾರೆ. ಅದನ್ನು ಪಾಸ್ ಮಾಡಕ್ಕೆ ಆಗ್ತದೆ. ಅದಕ್ಕೆ ರಾಜೀನಾಮೆ ಕೊಡಿ ಅಂತಂದ್ರೆ ಕೊಡ್ತಾರ? Sir, there is a protest by BJP on Valmiki scam as well. They try to get up your residence today, sir. ನೋಡಪ್ಪ, ವಾಲ್ಮೀಕಿ ಹಗರಣನ ಅಭಿವೃದ್ಧಿ SIT ಕೊಟ್ಟಿದ್ದೀವಿ. SIT ನಾವು SIT ರಚನೆ ಮಾಡಿದ್ದೀವಿ. SIT ನಾಗೇಂದ್ರನ ಕೂಡ ರಾಜೀನಾಮೆ ಕೊಡಿಸಿದ್ದೀವಿ. ಯಾಕಂದ್ರೆ ಡೆತ್ ನೋಟ್ನಲ್ಲಿ ಅವ್ರ ಹೆಸರು ಹೇಳಿಲ್ಲ. ಮಂತ್ರಿಗಳು MDಗೆ ಓರಲ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ರು ಅಂತ ಹೇಳೋದಕ್ಕೆ ರಾಜೀನಾಮೆ ಕೊಡಿಸಿದ್ರು. ಇದು ವೇರಿಸ್ತಿ ಅದನ್ನ ಮತ್ತೆ ಇನ್ನೊಂದು ಕಡೆ ಬ್ಯಾಂಕ್ ಇದರಲ್ಲೆಲ್ಲ CBIನವರು ಮಾಡ್ತಾ ಇದ್ದಾರೆ, ED ಅವರು ಮಾಡ್ತಾ ಇದ್ದಾರೆ. ಏನು ವೇರಿಸ್ತಿ ಕ್ವಶನ್ ಆಫ್ ಫರ್ದರ್ ಇನ್ನೇನು ಮಾಡಬೇಕು ಹೇಳಿ ನೀವೇ. ಸುಮ್ಮನೆ ನೀವು ಏನೋ ಅವ್ರು ಹೇಳಿದ್ರು ಅಂತ ಕೇಳಬಾರ್ದು. ಅವ್ರೇನಿಗೆ ಸರ್ ಈ ರೀತಿ ಪ್ರತಿಭಟನೆ ಮಾಡ್ತಿದ್ದಾರೆ? ಯಾವುದೇ ತಪ್ಪಿಲ್ಲ ಅಂತ ಅವ್ರಿಗೇನು ಇಶ್ಯೂ ಇಲ್ವಲ್ಲ, ಅದಕ್ಕೆ ಈ ಇಶ್ಯೂಗಳು ತಗೊಂಡು ಮಾಡ್ತಾರೆ. ಗದ್ದಲ್ಲೂ ಶರಣ ಪ್ರಕಾಶ್ ಪಾಟೀಲ್ ಇದೆಲ್ಲ ಪಾಲ್ ಹೋಗಿದೆ ಅಂತ ಹೇಳಿ ಹೊಸ ಆರೋಪ SIT ಅದಕ್ಕೆ ಮಾಡಿದೀವಲ್ರಿ. ಎಂಕ್ವೈರಿನಲ್ಲಿ ರಿಪೋರ್ಟ್ ಬರ್ಬೇಕಲ್ವೇನಪ್ಪ? ಅವ್ರ ಮೇಲೆ ಚಾರ್ಜ್ ಶೀಟ್ ಹಾಕ್ಬೇಕಲ್ವೇನಪ್ಪ? ಏನು ಹಾಕ್ದೇನೆ ಸುಮ್ಮನೆ ಕ್ರಮ ತಗೊಳ್ಳಿ ಅಂತಂದ್ರೆ ಹೆಂಗೆ? ಸರ್, ಹತ್ರಾಸಲ್ಲಿ 108 ಜನ ಸತ್ತಿದ್ದಾರೆ ಸರ್. ಯುಪಿನಲ್ಲಿ ಸರ್ ಭಕ್ತಾದಿಗಳು ಸತ್ತಿದ್ದಾರೆ ಸರ್ ಸ್ಟ್ಯಾಂಪೀಡ್ ಅಲ್ಲಿ. ಅದ್ರ ಬಗ್ಗೆ ಏನು? ಯಾರು ರಾಜೀನಾಮೆ ಕೊಡಬೇಕು ಅದು ಕೇಳಿದಾರ? ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.